ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಸೂಪರ್ 8 ಹಂತದ ಗುಂಪು ಪಂದ್ಯದಲ್ಲಿ ಶನಿವಾರ ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಸೆಮಿಫೈನಲ್ನ ಹೊಸ್ತಿಲಲ್ಲಿದೆ. ಇದುವರೆಗೂ ಟೂರ್ನಿಮೆಂಟ್ ಆರಂಭವಾದಾಗಿನಿಂದ ಒಂದೂ ಪಂದ್ಯವನ್ನು ಬಿಟ್ಟುಕೊಡದ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧವೂ ಸಹ 50 ರನ್ಗಳ ಅಮೋಘ ಜಯ ಗಳಿಸಿತು. ಟಾಸ್ ಗೆದ್ದ ಬಾಂಗ್ಲಾದೇಶ ಫೀಲ್ಡಿಂಗ್ ಆಯ್ಕೆಯನ್ನ ಮಾಡಿಕೊಂಡಿತು. ಇನ್ನಿಂಗ್ಸ್ನ ಆರಂಭದಲ್ಲೇ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ವಿಕೆಟ್ ತೆಗೆದ ಬಾಂಗ್ಲಾ ತಂಡ ಭಾರತಕ್ಕೆ ಆತಂಕವನ್ನ ಮೂಡಿಸಿದ್ರು. ನಂತರ ಚೇತರಿಸಿಕೊಂಡ ಭಾರತ ತಂಡ 196 ರನ್ಗಳನ್ನ ಗಳಿಸಿತು. ಭಾರತದ ಪರವಾಗಿ ಹಾರ್ದಿಕ್ ಪಾಂಡ್ಯ 27 ಬಾಲ್ಗಳಲ್ಲಿ 50 ರನ್ ಗಳಿಸಿದ್ರೆ ವಿರಾಟ್ ಕೊಹ್ಲಿ ಆರಂಭದಲ್ಲಿ 37 ರನ್ ಗಳಿಸಿ ಭಾರತವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡಿದ್ರು. ಶಿವಂ ದುಬೆ 24 ಎಸೆತಗಳಲ್ಲಿ 34 ರನ್ ಗಳಿಸಿದ್ರೆ ಪಂತ್ 24 ಎಸೆತಗಳಲ್ಲಿ 36 ರನ್ಗಳನ್ನ ಗಳಿಸಿದ್ರು. ನಂತರ ಬ್ಯಾಟ್ ಮಾಡಿದ ಬಾಂಗ್ಲಾ ತಂಡ ಆರಂಭದಲ್ಲಿ ಹೋರಾಟವನ್ನ ಪ್ರದರ್ಶಿಸಿದರು. ನಂತರ ರನ್ ರೇಟ್ ಕಾಯ್ದುಕೊಳ್ಳುವಲ್ಲಿ ವಿಫಲ ಆಯಿತು. ನಜ್ಮುಲ್ ಹುಸೇನ್ 40 ರನ್ ಗಳಿಸಿದ್ದು ಬಿಟ್ರೆ ಬಾಂಗ್ಲಾದೇಶದ ಪರ ಯಾರೂ ನೆಲೆ ನಿಂತು ಆಡಲಿಲ್ಲ. ಕುಲದೀಪ್ ಯಾದವ್ 3 ವಿಕೆಟ್ಗಳನ್ನ ಪಡೆದರೆ ಬೂಮ್ರಾ ಹಾಗೂ ಅಕ್ಸರ್ ಪಟೇಲ್ ತಲಾ 2 ವಿಕೆಟ್ಗಳನ್ನ ಪಡೆದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಪಂದ್ಯದ ಪುರುಷೋತ್ತಮರಾಗಿ ಆಯ್ಕೆಯಾದರು.